ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ದೇವರೆಲ್ಲರಿಗೂ ಚೆನ್ನಾಗಿಟ್ಟಿರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಬನ್ನಿ, ನಾನು ಇವತ್ತು ನಮ್ಮೂರಿಗೆ ಹಬ್ಬಕ್ಕೆ ಹೋಗ್ತಾ ಇದ್ದೀನಿ. ನಿಮಗೂ ಕೂಡ ನಾನು ಕರ್ಕೊಂಡು ಹೋಗ್ತೀನಿ. ನಾನು ಯಾವ ರೀತಿ ಎಲ್ಲೆಲ್ಲಿಂದ ಜರ್ನಿ ಮಾಡಿದೆ ಅಂತ ನಿಮಗೂ ಕೂಡ ತಿಳಿಸ್ತೀನಿ. ಫ್ರೆಂಡ್ಸ್, ಇದಕ್ಕಿಂತ ಮುಂಚೆ ಯಾರೆಲ್ಲ ಹೊಸಬ್ರಿದ್ದೀರಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅಂತ ಹೇಳಿ. ಫ್ರೆಂಡ್ಸ್, ನಾನು ಬೆಳಗಿನ ಜಾವ 4 ಗಂಟೆಗೆ ಎದ್ದು ರೆಡಿಯಾಗಿ ಮಕ್ಕಳಿಗೆಲ್ಲ ರೆಡಿ ಮಾಡ್ಕೊಂಡು ಹೊರಡೋವಷ್ಟರಲ್ಲಿ 5:30 ಆಗಿಯೇ ಹೋಯ್ತು. ನಾನು ಸೆಕೆಂಡ್ ಸ್ಟೇಜಿಗೆ ಹೋದರೆ ಅಲ್ಲಿ ಬಸ್ಸೇ ಇಲ್ಲ. ಅಷ್ಟರಲ್ಲಿ ಒಂದು ವ್ಯಾನು ಹೋಗ್ತಾ ಇತ್ತು. ಅದರಲ್ಲೇ ಕೂತ್ಕೊಂಡು ನಾವು ಜಲಹಳ್ಳಿ ಕ್ರಾಸಿಗೆ ಬಂದು ಅಲ್ಲಿಂದ ಬಸ್ ಹಿಡಿದು ಮತ್ತೆ ಯಶವಂತಪುರಕ್ಕೆ ಹೊರಟು. ಯಶವಂತಪುರದಲ್ಲಿ ಟ್ರೈನ್ ಇದ್ದಿದ್ದು 6:15ಗೆ, ಆದರೆ ಟೈಮು ಆಗಲೇ 6 ಗಂಟೆ ಆಗ್ತಾ ಬಂದಿತ್ತು. ಆದರೆ ಬೇಗ ಆದಷ್ಟು ಬೇಗ ನಾವು ಅಲ್ಲಿಗೆ ಹೋಗಬೇಕಾಗಿತ್ತು. ಗುಡಿಯಾಗ ಬೇರೆ ಯಾಕೆ ಅಂತ ಗೊತ್ತಿಲ್ಲ, ಗುರುವಾರ ನೈಟು ಜ್ವರ ಇತ್ತು ಅವಳಿಗೆ. ಹಾಗಾಗಿ ಅವಳು ತುಂಬ ಡಲ್ಲಾಗಿದ್ಲು. ಯಶವಂತಪುರಕ್ಕೆ ತಲುಪೋವಷ್ಟರಲ್ಲಿ 6:15 ಆಗೇ ಹೋಯ್ತು. ನಾವು ಎಲ್ಲಿ ಟ್ರೈನ್ ನಮ್ಮ ಕೈ ಬಿಡುತ್ತೋ ಅಂತ ಅಂದ್ಕೊಂಡಿದ್ವಿ. ಅಷ್ಟರಲ್ಲಿ ಗೊತ್ತಾಯಿತು ಇವತ್ತು ಟ್ರೈನು ಲೇಟಾಗಿದೆ ಅಂತ ಹೇಳಿದ್ರು. ಹೆಂಗಂದ್ರು ಒಂದು ಸ್ವಲ್ಪ 10 ನಿಮಿಷ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಸರಿ ಅಂತ ನಾವಲ್ಲಿ ಟಿಕೆಟ್ ತೊಗೊಂಡ್ಬಿಟ್ಟು ಅಲ್ಲಿಂದ ನಾವು ರೈಲ್ವೆ ಸ್ಟೇಷನಿಗೆ ಬಂದೋ. ಫ್ರೆಂಡ್ಸ್, ರೈಲ್ವೆ ಸ್ಟೇಷನಿಗೆ ಬಂದರೆ ಅವ್ರು ಹೇಳಿದ್ದು 10 ನಿಮಿಷ, ಆದರೆ ಅದು ಹೋಗಿ 20 ನಿಮಿಷನೇ ಆಯಿತು. ಹೆಚ್ಚು ಕಡಿಮೆ ಅಲ್ಲಿ ಟ್ರೈನ್ ನಮಗೆ 7 ಗಂಟೆ ಅಷ್ಟೊತ್ತಿಗೆ ಟ್ರೈನ್ ಬಂದಿದ್ದು. ನಾವು ಆ ಟ್ರೈನಲ್ಲಿ ಹೋಗೋಕ್ಕೆ ತುಂಬ ಇಷ್ಟಪಡ್ತೀವಿ. ಯಾಕೆ ಗೊತ್ತಾ, ಆ ಟ್ರೈನಲ್ಲಿ ಫುಲ್ಲು ಫ್ರೀಯಾಗಿರುತ್ತೆ ಫ್ರೆಂಡ್ಸ್. ಎಷ್ಟು ಫ್ರೀಯಾಗಿರುತ್ತೆ ಅಂದರೆ ಒಂದೊಂದು ಸೀಟು ಕೂಡ ಅಷ್ಟು ಫ್ರೀಯಾಗಿರ್ತವೆ. ಯಾರು ಜನ ಜಾಸ್ತಿ ಇರೋ ಅಷ್ಟೊತ್ತಿಗೆ ಜುಫ್ರಾಗೆ ತುಂಬಾ ಜ್ವರ ಬಂದು ಸಖತ್ತು ಜ್ವರ ಸುಡ್ತಾ ಇದ್ದ ಅವಳಿಗೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಶಿರಾಫ್ ಹಾಕಿದ್ರೂ ಕೂಡ ಕಡಿಮೆ ಆಗ್ತಾ ಇರಲಿಲ್ಲ. ನಾವು ಟ್ರೈನಲ್ಲಿ ಹೋಗ್ತಾ ಇದ್ರು ನಮಗೆ ಸಮಾಧಾನ ಇಲ್ಲ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇರಲಿಲ್ಲ. ತುಂಬಾ ಅಳ್ತಾ ಇದ್ಲು. ಅವ್ರ ಪಪ್ಪ ತಗೊಂಡು ಆ ಕಡೆ ಈ ಕಡೆ ಓಡಾಡ್ತಾನೆ ಇದ್ರು. ಆದರೂ ಕೂಡ ಅವಳು ಸುಮ್ಮನೆ ಇರ್ತಾನೆ ಇರಲಿಲ್ಲ. 10 ನಿಮಿಷ ಸುಮ್ಮನೆ ಇರ್ತಾ ಇದ್ಲು, ಮತ್ತೆ ಅಳ್ತಾ ಇದ್ಲು. ನಾವು ಜರ್ನಿ ಎಷ್ಟು ಖುಷಿಯಲ್ಲಿ ಮಾಡ್ತಾ ಇದ್ವೋ ಅಷ್ಟೇ ನಮಗೆ ಬೇಜಾರು ಕೂಡ ಆಗ್ತಾ ಇತ್ತು. ತಿಂಡಿ ಮಾಡೋಕ್ಕೂ ಇಷ್ಟ ಆಗ್ತಾ ಇರಲಿಲ್ಲ. ಅಲ್ಲೇ ಇಡ್ಲಿ ತಗೊಂಡ್ಬಿಟ್ಟು 8 ಗಂಟೆಗೆಲ್ಲ ತಿಂಡಿ ತಿನ್ಕೊಂಡು ಅವಳಿಗೆ ತಿಂಡಿ ತಿನ್ಸಕ್ಕೆ ಹೋದರೆ ವಾಮಿಟ್ ಮಾಡೋ ಥರ ಆಡ್ತಾ ಇದ್ದಾಳೆ. ಅವಳಿಗೆ ಜ್ವರ ಇತ್ತು ಅಲ್ವಾ, ಹಾಗಾಗಿ ಅಂತ ಅನಿಸುತ್ತೆ. ಆದರೆ ಏನು ಮಾಡೋದು, ಒಂಚೂರು ತಿನ್ನಿಸ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ಶಿರಾಪ್ ಹಾಕಿ ಅದೇ ರೀತಿ ಇದು ಮಾಡಿಕೊಂಡು ನಾವು ಟ್ರೈನಲ್ಲಿ ಜರ್ನಿ ಮಾಡಿದೋ. ಫ್ರೆಂಡ್ಸ್, ಸ್ವಲ್ಪ ಹೊತ್ತು ನಾನು ತಗೊಂಡು ಸುಧಾರಿಸಿದ್ರೂ ಪಾಪ ಅವಳು ಒಂದು ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದಾಳೆ, ಅಳ್ತಾ ಇದ್ದಾಳೆ. ಅವಳಿಗೆ ಏನು ಆಗ್ತಾಯಿದೆ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಫ್ರೆಂಡ್ಸ್. ಅಷ್ಟು ಅವಳು ಒಂಥರ ಆಡ್ತಾಯಿದ್ಲು. ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಪಾಪ ಸುಧಾರಿಸ್ಕೊಂತಾನೂ ಇಲ್ಲ, ಹಾಲು ಕುಡಿತಾ ಇಲ್ಲ, ಇತ್ತ ಕಡೆ ಸುಮ್ಮನೆ ಇರ್ತಾ ಇಲ್ಲ. ಹಾಗಾಗಿ ನಮಗೆ ತುಂಬಾ ಬೇಜಾರಾಗಿತ್ತು. ಏನು ಮಾಡೋದು ಅಂತ ಗೊತ್ತಾಗ್ತಾ ಇರಲಿಲ್ಲ. ಅವ್ರ ಪಪ್ಪ ತಗೊಂಡು ಆ ಕಡೆ ಈ ಕಡೆ ತಿರುಗಾಡ್ತಾರೆ ಇದ್ರು. ನೋಡ್ತಾ ಇರ್ಬೋದು ನೀವು, ಟ್ರೈನು ಎಷ್ಟು ಫ್ರೀಯಾಗಿದೆ ನೋಡಿ. ಯಾರೂ ಒಬ್ಬರು ಜನ ನಿಂತ್ಕೊಂಡಿಲ್ಲ. ಕುಂತ್ಕೊಳ್ಳೋಕ್ಕೆ ಸೀಟು ತುಂಬ ಬಿಡು ಇತ್ತು, ತುಂಬಾ ಸೀಟ್ ಇದ್ದು. ಹಾಗಾಗಿ ಟ್ರೈನಲ್ಲಿ ಮಾತ್ರ ಜರ್ನಿ ಮಾಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿರುತ್ತೆ ಟ್ರೈನು. ನೀವು ಹೋಗೋರು 6:15, ಈ ಟ್ರೈನ್ ಹೆಸರು ಗೊತ್ತಿಲ್ಲ, 6:15ಗೆಲ್ಲ ಟ್ರೈನ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡಿ. ನಾವು ಅರಸೀಕೆರೆಗೆ ಬಂದು ಇಳಿದು. ಮತ್ತು ಅರಸೀಕೆರೆಯಲ್ಲಿ ಇನ್ನೊಂದು ಮಾತು ಏನು ಗೊತ್ತಾ ಫ್ರೆಂಡ್ಸ್, ಇದಕ್ಕಿಂತ ಮುಂಚೆ ಅಲ್ಲಿ ಕೋತಿಗಳು ತುಂಬ ಇದ್ದು. ಎಷ್ಟು ಅಂತ ಅಂದರೆ ಅಲ್ಲಿ ಹೋಗೋಕ್ಕೆ ಭಯ ಆಗ್ತಿತ್ತು. ಕೈಯಲ್ಲಿರುವಂಥ ವಸ್ತುಗಳೆಲ್ಲ ಕಿತ್ಕೊತಾ ಇದ್ದು ಕೋತಿಗಳು. ಅಷ್ಟು ಕೋತಿಗಳು ಇದ್ದು ಫಸ್ಟು. ಆದರೆ ಈಗ ಒಂದು ಇಲ್ಲ. ಅದೇನಾದೋ ಅಂತಲೇ ಗೊತ್ತಿಲ್ಲ. ಪಾಪ ತುಂಬ ಕೋತಿಗಳು, ಕೋತಿ ಮರಿಗಳು ಎಲ್ಲ ಇದ್ದು. ಆದರೆ ಈಗ ನೋಡೋಣ ಅಂದರೂ ಒಂದು ಕೋತಿ ಇಲ್ಲ, ಅಲ್ಲಿ ಒಂದು ಮಂಕಿ ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ.
ನಾನು ಎಲ್ಲಾದರೂ ಒಂದು ಮಂಕಿ ಸಿಕ್ಕಿದ್ರೆ ಫೋಟೋ ತೆಗಿಯೋಣ ಮತ್ತು ಅದಕ್ಕೆ ವಿಡಿಯೋ ಮಾಡೋಣ ಅಂತ ಆಸೆ ಮಾಡ್ಕೊಂಡು ಹುಡುಕ್ತಾನೇ ಇದ್ದೀನಿ. ಆದರೂ ಒಂದು ಕಾಣಿಸ್ಲಿಲ್ಲ. ಏನು ಮಾಡೋದು? ಸರಿ ಅಂತ ನಾವು ರೈಲ್ವೆ ಸ್ಟೇಷನ್ ಬಿಟ್ಟು ಆಚೆ ಬಂದರೆ ಅಲ್ಲಿ ನಮ್ಮ ಮಾವ ಕಾಯ್ತಾ ಕುಂತಿದ್ದಾರೆ. ನಾವು ನೋಡಿ ಶಾಕು. ಯಾಕೆ ಅಂತ ಅಂದರೆ ಯಾವಾಗಲೋ ಬಂದು ಅವರು ಅರ್ಧ ಗಂಟೆ 1 ಗಂಟೆ ಮುಂಚೆನೇ ಬಂದು ಕುಂತಿದ್ದಾರೆ ಅಲ್ಲಿ. ಆಮೇಲೆ ಸರಿ ಅಂತ ಸೇರ್ಕೊಂಬಿಟ್ಟು ಎಲ್ಲರೂ ನಾವು ಮತ್ತು ನಮ್ಮ ಮಾವ, ನಮ್ಮ ಯಜಮಾನ್ರು, ನಮ್ಮ ಪಾಪು ಎಲ್ಲ ಸೇರ್ಕೊಂಡು ನಾವು ಹೋಗೋಣ ಅಂತ ಬಂದೋ. ಆದರೆ ನಾನು ಅಂದ್ಕೊಂಡಿದ್ದೆ, ನಾನು ನಮ್ಮ ಯಜಮಾನ್ರ ಅಕ್ಕ ಇದ್ದಾರಲ್ಲ ಅವ್ರ ಮನೆಗೆ ಹೋಗ್ಬಿಟ್ಟು ಊರಿಗೆ ಹೋಗ್ಬೋದು ಅಂತ ಹೇಳಿ. ಆಮೇಲೆ ನೋಡಿದ್ರೆ ಇಲ್ಲ ಇಲ್ಲ ಹೋಗೋಕ್ಕಾಗೋದಿಲ್ಲ ಕಣಮ್ಮ ಅಂತ ನಮ್ಮ ಮಾವ ಹೇಳಿದ್ರು. ಬೇಡ ಹೋಗೋಕ್ಕಾಗೋದಿಲ್ಲ, ಟೈಮ್ ಆಗುತ್ತೆ, ಅಲ್ಲಿಂದ ಜರ್ನಿ ಮಾಡ್ಕೊಂಡು ಬಂದಿದ್ದೀರಾ, ಮತ್ತು ಹಬ್ಬಕ್ಕೆ ಸಾಮಾನೆಲ್ಲ ಹಾಕಿಸ್ಬೇಕು, ಮನೆ ಐಟಮ್ಸ್ ಏನಿರುತ್ತೆ ಅದೆಲ್ಲ ಅವತ್ತೇ ಹಾಕಿಸ್ಕೊಳ್ಳೋಕ್ಕೋಸ್ಕರ ನಮ್ಮ ಮಾವ ಬಂದಿದ್ದರು. ನಮ್ಮ ಮನೇಲಿ ಹಬ್ಬದ ದಿನವೇ ಎಲ್ಲ ಐಟಮ್ಸ್ ಹಾಕ್ಸೋದು. ಹಾಗಾಗಿ ಹಬ್ಬದ ಐಟಮ್ಸ್ ಎಲ್ಲ ತಗೊಂಡು ಹೋಗ್ಬೇಕಾದ್ರೆ ಲೇಟ್ ಆಗುತ್ತೆ. ಹಾಗಾಗಿ ಅಕ್ಕರ ಮನೆಗೆ ಹೋಗೋದು ಬೇಡ, ಹಿಂಗೆ ಡೈರೆಕ್ಟಾಗಿ ಊರಿಗೆ ಹೋಗ್ಬಿಡೋಣ ಅಂತ ಹೇಳಿ ನಮ್ಮ ಮಾವ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾವು ಬಂದು ಅಷ್ಟೊತ್ತಿಗೆ ನಾವು ಅರಸೀಕೆರೆಗೆ ಬರೋ ಅಷ್ಟರಲ್ಲಿ 11 ಗಂಟೆ ಆಗಿತ್ತು ಫ್ರೆಂಡ್ಸ್. ಎಷ್ಟು ಸುಡಿ ಬಿಸಿಲಿದೆ ನೋಡಿ, ನೀವು ನೋಡ್ತಾ ಇರ್ಬೋದು. ಅವರೇ ನಮ್ಮ ಮಾವ ಹೋಗ್ತಾ ಇರೋದು. ಮತ್ತು ನಮ್ಮ ಮನೆಯವರು ಜುಫ್ರಾ, ಅಲ್ಫಾಜ್, ನನ್ನ ಮಗ ಜುಫ್ರಾ, ನನ್ನ ಮಗಳು, ನಮ್ಮ ಮನೆಯವರು ಎಲ್ಲ ಸೇರ್ಕೊಂಡು ಸರಿ ಅಂತ ನಾವು ಫಸ್ಟು ಹೋಗಿದ್ದು ಒಂದು ರೇಷನ್ ಅಂಗಡಿಗೆ. ರೇಷನ್ ಅಂಗಡಿ ಬಂದು ನಾವು ಯಾವಾಗಲೂ ಅದೇ ರೇಷನ್ ಅಂಗಡೀಲಿ ರೇಷನ್ ಹಾಕ್ಸೋದು. ನಮ್ಮ ಮಾವ ಅವರು ಮಂತ್ಲಿ ರೇಷನ್ ಏನಿದೆ ಅದೇ ಅಂಗಡೀಲಿ ಹಾಕಿಸ್ತಾರೆ. ಹಾಗಾಗಿ ಆ ಅಂಗಡಿಗೆ ಹೋಗೋಕ್ಕೋಸ್ಕರ ನಾವೆಲ್ಲ ಸೇರಿಕೊಂಡು ಫಸ್ಟು ಅಂಗಡಿಗೆ ಹೋಗೋಣ ಅಂತ ಹೋದೋ. ನಾವು ಅರಸೀಕೆರೆಯಲ್ಲಿ ಐಟಮ್ಸ್ ತಗೊಳ್ಳೋ ಅಂಥ ಅಂಗಡಿ ನೋಡಿ, ಇದೇ ಅಂಗಡಿ. ನಾವು ಅರಸೀಕೆರೆಯಲ್ಲಿ ಹಾಕ್ಸುವಂಥ ರೇಷನ್ ಅಂಗಡಿ ಏನಿದೆ ಇದು. ನಾವು ಮಂತ್ಲಿ ಏನು ರೇಷನ್ ಇದೆ ಅದು ಇಲ್ಲೇ ತಗೊಳ್ಳೋದು. ನಮ್ಮ ಊರಿಗೆ ತಗೊಂಡೋಗುವಂಥ ರೇಷನ್ ಈ ಅಂಗಡಿಯಲ್ಲಿ ತಗೊತಾರೆ. ನಮ್ಮ ಮಾವ ಬಂದರು ಇಲ್ಲೇ ತಗೊಳ್ಳೋದು. ನಾವು ಏನಾದರೂ ಬೈ ಚಾನ್ಸ್ ಹೋಗ್ಬೇಕಾದ್ರೆ ರೇಷನ್ ಹಾಕಿಸ್ಕೊಂಡು ಹೋಗ್ಬೇಕು ಅಂದರೆ ಇದೇ ಅಂಗಡಿಗೆ ಹೋಗಿ ರೇಷನ್ ಹಾಕಿಸ್ಕೊಂಡು ಹೋಗೋದು ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು, ಅಂಗಡಿ ತುಂಬ ಚಿಕ್ಕದಿದೆ, ಆದರೆ ಬೇಕಾಗಿರುವಂಥ ಎಲ್ಲ ವಸ್ತುಗಳು ಆ ಅಂಗಡಿಯಲ್ಲಿ ಸಿಗುತ್ತೆ. ವೆರೈಟಿ ರೈಸ್ ಆಗಿರ್ಬೋದು, ಮತ್ತು ಈ ಥರ ಐಟಮ್ಸ್ ನಮ್ಗೆ ಏನೇ ಬೇಕು ಅಂತ ಅಂದ್ರೂ ನಮ್ಗೆ ಐಟಮ್ಸ್ ಎಲ್ಲ ಸಿಗುತ್ತೆ ಫ್ರೆಂಡ್ಸ್ ಆ ಅಂಗಡಿಯಲ್ಲಿ. ಮನೆಗೆ ಬೇಕಾಗಿರುವಂಥ ಐಟಮ್ಸ್ ಎಲ್ಲ ಹಾಕಿಸ್ಕೊತಾ ಇದ್ದಾರೆ. ಅವು ಹೆಂಗೋ ಅರಸೀಕೆರೆಯಲ್ಲಿ ಮಾಡುವಂಥ ಶಾಪಿಂಗು ಒಂದು ಹಂತಕ್ಕೆ ಮುಗಿತಾ ಬಂತು ಫ್ರೆಂಡ್ಸ್. ಅಷ್ಟೊತ್ತಿಗೆ ನನಗೆ ತುಂಬಾ ಹೊಟ್ಟೆ ಹಸಿತಾ ಇತ್ತು. ಯಾರಿಗೆ ಹೇಳೋದು? ಆದರೆ ಏನು ಮಾಡೋದು, ಹೊಟ್ಟೆ ಹಸಿದ್ರು ಅಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ. ಬೇಗ ಊರಿಗೆ ಹೋಗಬೇಕು. ಜುಫ್ರಾಗೆ ಬೇರೆ ಜ್ವರ ಇದೆ. ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಂಡು ಹೋಗ್ಬೋದು, ಆದರೆ ಅವಳಿಗೆ ಜ್ವರ ಇರೋದ್ರಲ್ಲಿ ಯಾವ ಊಟನೂ ಬೇಡ, ಏನೂ ಬೇಡ ಅಂತ ಅನ್ನಿಸ್ತಾ ಇದೆ. ನಮ್ಮ ಮಾವ ನೋಡಿ ಚಕ್ಕೆ ಲವಂಗ ತಿಂದು ನೋಡಿ ತೊಗೊತಾ ಇದ್ದಾರೆ, ಅದು ಖಾರ ಇದೆಯೋ ಇಲ್ವೋ ಅಂತ ಹೇಳಿ ಆ ಥರ ಚೆಕ್ ಮಾಡಿ ತೊಗೊತಾ ಇದ್ದಾರೆ. ನನಗಂತೂ ತುಂಬಾ ನಗ ಬಂತು ನೋಡಿ. ಚಕ್ಕೆ ಚೇಂಜ್ ಇರುತ್ತೆ, ಮಿಕ್ಸ್ ಇರುತ್ತೆ, ಹಳೇದಾಗಿರುತ್ತೆ ಅಂತ ಹೇಳಿ ಅವರು ತಿಂದು ನೋಡಿ ಟೇಸ್ಟ್ ನೋಡಿ ತಗೊಂಡಿದ್ದು. ಇಷ್ಟೆಲ್ಲ ರೇಷನ್ ಹಾಕಿಸ್ಕೊಂಡು ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡು, ಮತ್ತು ನಾನ್ ವೆಜ್ ಕೂಡ ಅವತ್ತೇ ತಗೋಬೇಕಾಗಿತ್ತು. ಹಬ್ಬಕ್ಕೆ ಬೇಕಾಗಿರೋಂಥ ಐಟಮ್ಸ್ ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ನಾನ್ ವೆಜ್ ಕೂಡ ತಗೊಂಡು ಚಿಕನ್ ಮಟನ್ ಎಲ್ಲ ತಗೊಂಡು ಹೋಗ್ಬೇಕಾಗಿತ್ತು ಫ್ರೆಂಡ್ಸ್. ಅದೆಲ್ಲ ತೊಗೊಂಡ್ಬಂದ್ರೆ ಬಸ್ಸೇ ಇಲ್ಲ. ಸರಿ ಅಂತ ಒಂದು ಟ್ರ್ಯಾಕ್ಸ್ ಹೊಡ್ತು. ಅದ್ರಲ್ಲಿ ನೋಡಿ ಯಾವ ರೀತಿ ಜನ ತುಂಬಿದ್ದಾರೆ ಅಂದರೆ ನಮಗೆ ಉಸಿರಾಡೋಕ್ಕಾಗ್ತಾ ಇಲ್ಲ ಫ್ರೆಂಡ್ಸ್. ಅಷ್ಟು ರಶ್ ಇದೆ, ಅಷ್ಟು ಜನ ತುಂಬಿದ್ದಾರೆ. ನಮ್ಮ ಊರಿಗೆ ಬಸ್ಸು ಟೈಮಿಂಗ್ಸ್ ಮೇಲೆ ಇರೋದು, ಟೈಮಿಂಗ್ಸಿಗೆ ಹೋಗೋಕ್ಕಾಗೋದಿಲ್ಲ. ಹಾಗಾಗಿ ನೋಡಿ ಇವರೆಲ್ಲ ಬೆಂಗಳೂರಿಂದ ಬಂದಿರೋ ಜನನೇ, ಹಳ್ಳಿಗಳಿಗೆ ಹೋಗ್ತಾ ಇರೋ ಜನ. ನಾವೆಲ್ಲ ಬೆಂಗಳೂರವರೇ, ಅದರಲ್ಲಿ ಕುಂತಿರೋರು 70% ಇರೋ ಜನ ಎಲ್ಲ ಅದರಲ್ಲಿ ಬೆಂಗಳೂರು ಜನನೇ ಹೋಗ್ತಾ ಇರೋದು. ಆ ಟ್ರ್ಯಾಕ್ಸಲ್ಲಿ ಹೋದೋ ನಾವು. ಹೋಗ್ಬೇಕಾದ್ರೆ ಪಾಪ ನನ್ನ ಮಗು ನೋಡಿ ಯಾವ ಥರ ಕುಂತಿದೆ. ಅವಳಿಗೆ ತುಂಬಾ ಜ್ವರ ಇದೆ, ಆದರೂ ಕೂಡ ಅವಳು ಪಾಪ ಸುಮ್ಮನೆ ಕುಂತಿದ್ದಾಳೆ. ಏನು ಮಾಡೋದು? ನಮ್ಮ ಮನೆಯವರು ಪಾಪ ಅವಳಿಗೆ ನೋಡಿ ಅವರು ತುಂಬಾ ಮೌನ ಆಗಿದ್ರು. ಅವರು ಆ ಕಡೆ ಈ ಕಡೆ ಓಡಾಡಿದ್ರು, ಅಂಗಡಿ ಐಟಮ್ಸ್ ಎಲ್ಲ ಹಾಕಿಸೋಕ್ಕೆ ಎಲ್ಲ ಓಡಾಡಿದ್ರಲ್ವ, ಅವ್ರಿಗೂ ಸಾಕಾಗಿತ್ತು. ಪಾಪ ನನ್ನ ಮಗ ಕೂಡ ಸುಮ್ಮನೆ ಕುಂತಿದ್ದಾನೆ. ಆ
ಟ್ರ್ಯಾಕ್ಸಲ್ಲಿ ಬಂದು ಇಳಿದಿದ ತಕ್ಷಣ ನಾವು ಆಟೋ ಮಾಡಿಕೊಂಡು ಬಾಡಿಗೆಗೆ ಗೇರ್ ಮರದಿಂದ ನಾವು ಆಟೋ ಮಾಡಿಕೊಂಡು ನಮ್ಮ ಮನೆಗೆ ಹೋಗೋಕ್ಕೆ ಡೈರೆಕ್ಟಾಗಿ ನಮ್ಮ ಮನೆಗೆ ಹೋಗಲಿಲ್ಲ. ಟ್ರ್ಯಾಕ್ಸು ಗೇರ್ ಮರ ಅಂತ ಒಂದು ಹಳ್ಳಿ ಇದೆ, ಅಲ್ಲಿಗೆ ಬಂದು ನಿಂತ್ಕೊಂತು. ಅಲ್ಲಿಂದ ನಾವು ಮತ್ತೆ 100 ರೂಪೀಸ್ ಕೊಟ್ಟು ಒಂದು ಆಟೋ ಬಾಡಿಗೆಗೆ ಮಾಡಿಕೊಂಡು, ಇದರಲ್ಲಿ ಟಿಕೆಟ್ ನಾವು ಸೀಟ್ ಆಟೋಲ್ಲಿ ಹೋದರೆ 20 ರೂಪೀಸ್, 20 ರೂಪಾಯಿ ಟಿಕೆಟು. ನಾವೇ ಬಾಡಿಗೆಗೆ ಮಾಡ್ಕೊತೀವಿ ಅಂತ ಹೇಳಿದ್ರೆ ಅದು ಬಂದು 100 ರೂಪಾಯಿ. ನೀವು ನೋಡ್ತಾ ಇರ್ಬೋದು ಹೋಗೋಕ್ಕೆ ವಾತಾವರಣ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಫ್ರೆಂಡ್ಸ್. ಅಷ್ಟೊತ್ತಿಗಾಗಲೇ 12:30 ಟೈಮ್ ಆಗಿತ್ತು ಫ್ರೆಂಡ್ಸ್. ತುಂಬಾ ಉರಿ ಬಿಸಿಲು, ಸಖತ್ತು ಬಿಸಿಲು. ತೋಟದ ಸಾಲಲ್ಲಿ ತಂಪಾದ ಗಾಳಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನಮ್ಮ ಊರಿಗೆ ಹೋಗೋಕ್ಕೆ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಆ ಕಡೆ ವಾತಾವರಣಗಳು, ತುಂಬಾ ಸೊಗಸಾಗಿದೆ. ಹಸಿರು ನೋಡ್ತಾ ಇರ್ಬೋದು ನೀವು, ಹಸಿರು ತೋಟಗಳು, ಹೊಲ ಮತ್ತು ಬೆಟ್ಟ ಸಾಲು ನಮ್ಮೂರು. ಹಾಗಾಗಿ ತುಂಬ ಖುಷಿಯಾಗುತ್ತೆ. ನನ್ನ ಮಗಳು ಕೂಡ ಪಾಪ ನಿದ್ದೆ ಮಾಡ್ತಾ ಇದ್ದಾಳೆ, ಆ ಜ್ವರದಲ್ಲೇ ನಿದ್ದೆ ಅವಳಿಗೆ. ಆದರೆ ಏನು ಮಾಡೋದು ನೋಡಿ, ನೋಡ್ತಾ ಇರ್ಬೋದು ಅವಳಂತೂ ತುಂಬಾ ಸೈಲೆಂಟ್ ಆದ್ಲು. ನನಗೆ ತುಂಬಾ ಅವಳಿಗೆ ನೋಡಿ ನೋಡಿ ನನಗೆ ತುಂಬಾ ಬೇಜಾರಾಗ್ತಾ ಇತ್ತು ಫ್ರೆಂಡ್ಸ್. ಅಷ್ಟು ಮೆತ್ತಗಾಗ್ಬಿಟ್ಲು ಅವಳು, ಯಾಕೆ ಅಂತ ಗೊತ್ತಿಲ್ಲ. ಫಸ್ಟೇ ಅವಳಿಗೆ ಜ್ವರ ಇತ್ತು, ಲಾಂಗ್ ಜರ್ನಿ ಬೇರೆ ಆಯಿತು. ಅವಳಿಗೆ ಯಾವ ಥರ ಆಯಿತು ಅಂತ ಅಂದರೆ ನನಗೆ ತುಂಬಾ ಬೇಜಾರಾಯಿತು ಫ್ರೆಂಡ್ಸ್. ಮತ್ತು ನೋಡಿ ಇದು ಬಂದು ಸ್ಕೂಲು, ಗೌರ್ಮೆಂಟ್ ಸ್ಕೂಲು, ದೇಶಾಣಿ ಅಂತ ಊರು. ಆ ಊರಲ್ಲಿ ಇರುವಂಥ ಸ್ಕೂಲ್ ಇದು. ನಮ್ಮ ಮನೆಯವರು ಅಂದರೆ ನಮ್ಮ ಯಜಮಾನ್ರು ಓದಿರೋ ಅಂಥ ಸ್ಕೂಲು, 1ನೇ ಕ್ಲಾಸಿಂದ ಓದಿರೋದವರು ಅದೇ ಸ್ಕೂಲಲ್ಲಿ. ನೀವು ನೋಡ್ತಾ ಇರ್ಬೋದು ಆ ಸ್ಕೂಲಲ್ಲಿ ಫಸ್ಟ್ ಎಜುಕೇಷನ್ ನಮ್ಮ ಮನೆಯವ್ರದ್ದು ಆಗಿರೋದು ಫ್ರೆಂಡ್ಸ್. ನಮ್ಮೂರಿಂದ ಆ ಊರಿಗೆ 1 ಕಿಲೋಮೀಟ್ರ್ ಆಗುತ್ತೆ. ನೋಡಿ ಇದು ಡಿ ಕಲ್ಲಳ್ಳಿ. ಹಂಗಾಡ್ತಾ ಹಿಂಗಾಡ್ತಾ ನಮ್ಮ ಊರಿಗೆ ತಲುಪ್ತೋ ಫ್ರೆಂಡ್ಸ್. ತಲುಪೋವಷ್ಟರಲ್ಲಿ 1 ಗಂಟೆ ಆಯಿತು ನೋಡಿ. ಬೆಳಿಗ್ಗೆ 4 ಗಂಟೆಗೆ ಎದ್ದು ರೆಡಿಯಾಗಿ ಮಕ್ಳಿಗೆ ರೆಡಿ ಮಾಡ್ಕೊಂಡು ನಮ್ಮ ಊರಿಗೆ ಹೋಗೋವಷ್ಟರಲ್ಲಿ ಎಲ್ಲ ಮುಗಿಸ್ಕೊಂಡು 1 ಗಂಟೆ ಆಗೇ ಹೋಯ್ತು ಫ್ರೆಂಡ್ಸ್. ತುಂಬ ಬಿಸಿಲಿತ್ತು. ನಮ್ಮ ಅತ್ತೆ ಕಾಯ್ತಾ ಕುಂತಿದ್ದಾರೆ. ನನ್ನ ಮಗಳು ಎಲ್ಲ ಮನೇಲಿ ಬರ್ತಾರೆ, ಮಕ್ಕಳು ಬರ್ತಾರೆ ಅಂತ ಕಾಯ್ತಾ ಕುಂತಿದ್ರು. ಇದು ನಮ್ಮ ಊರಿನ ಎಂಟ್ರೆನ್ಸ್. ಎಲ್ಲ ಅಲ್ಲಿ ಹೆಂಚಿನ ಮನೆ ಇರೋದು, ಟೆರೆಸ್ ಮನೆ ಒಂದು ಇಲ್ಲ. ತುಂಬ ಬಿಸಿಲಿದೆ. ಆದರೆ ನಮ್ಮ ಮನೆಗೆ ಹೋಗಿದ ತಕ್ಷಣ ಎಷ್ಟು ತಂಪಾಯಿತು ಗೊತ್ತಾ ಫ್ರೆಂಡ್ಸ್. ಹೆಂಚಿನ ಮನೆ ಎಷ್ಟೇ ಬಿಸಿಲಿದ್ರೂ ಬಿಸಿಲು ಕಾಣೋದಿಲ್ಲ, ತುಂಬ ತಂಪಾಗಿರುತ್ತೆ. ಅದೇ ನೋಡಿ ಸ್ಪೆಷಾಲಿಟಿ ಹೆಂಚಿನ ಮನೆದು. ಮಳೆಗಾಲದಲ್ಲೆಲ್ಲ, ಚಳಿಗಾಲದಲ್ಲಿ ಬೆಚ್ಚಗಿರುತ್ತೆ, ಅದೇ ಬಿಸಿಲು ಕಾಲದಲ್ಲಿ ತಂಪಾಗಿರುತ್ತೆ. ನನ್ನ ಮಗ ಲಗೇಜ್ ತಗೊಂಡು ಎಲ್ಲ ಇಳಿಸ್ಕೊಳ್ಳೋಕ್ಕೆ ಪಾಪ ಅವನು ತುಂಬ ಕಷ್ಟ ಆಗ್ತಾಯಿದೆ. ಆಮೇಲೆ ನಮ್ಮ ಮಾವ, ನಮ್ಮ ಮನೆಯವರೆಲ್ಲ ಸೇರ್ಕೊಂಡು ಎಲ್ಲ ಲಗೇಜನ್ನು ಎಲ್ಲ ಇಳಿಸ್ಕೊಂಡು ಆದಮೇಲೆ ನಮ್ಮ ಅತ್ತೆ ತುಂಬ ಖುಷಿಯಲ್ಲಿ ಅರಶಿನ ನೀರು ಮಾಡಿಕೊಂಡು ತಗೊಂಬಂದರು ನನ್ನ ಮಗಳಿಗೆ ನೀಳ್ಸೋಕ್ಕೆ. ನೋಡಿ ಫ್ರೆಂಡ್ಸ್, ನಾವು ಹೊರಗಡೆಯಿಂದ ಹೋದರೆ ಅರಶಿನ ನೀರು ಮಾಡಿ ಮಖದ ಮೇಲಿಂದ ನೀಳಿಸ್ತಾರೆ. ಅದು ನಿಮ್ಮೂರ ಕಡೆ ಸಂಪ್ರದಾಯ ಇದೆಯಾ ಅಂತ ನನಗೆ ಯಾವುದಕ್ಕೂ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ ನೀಳಿಸ್ಬಿಟ್ಟು ಆ ಕಡೆ ಬಿಸಾಕ್ತಾರೆ. ನಾನು ಮನೆ ಒಳಗಡೆ ಬಂದೆ, ಎಲ್ಲ ರೇಷನ್ ಅಲ್ಲೇ ಇಟ್ಟಿದ್ದಾರೆ ನೋಡಿ. ಬಂದಿದ್ದ ತಕ್ಷಣ ನಮ್ಮ ಮಾವ ಹೋಗಿದ್ದೇನೆ ಹಲಸಿನಣ್ಣು ಕುಯ್ತಾ ಕುಂತಿದ್ದಾರೆ. ಬಂದಿದ್ದ ತಕ್ಷಣನೇ ಇನ್ನೂ ಬಂದು 10 ನಿಮಿಷನೂ ಆಗಿಲ್ಲ ಫ್ರೆಂಡ್ಸ್, ಹಲಸಿನಣ್ಣು ತಂದು ಇಕ್ಕಿದ್ರು ನಾವು ಬರ್ತೀವಿ ಅಂತ. ಹಾಗಾಗಿ ಬಂದಿದ್ದ ತಕ್ಷಣ ಬನ್ನಿ ಹಲಸಿನಣ್ಣು ಕುಯ್ದು ಫಸ್ಟು ತಿನ್ನೋಣ ಅಂತ ಹೇಳ್ಬಿಟ್ಟು ಕುಯ್ಯೋಕ್ಕೆ ಕುಂತ್ಕೊಂಡ್ರು. ಹಲಸಿನಣ್ಣು ಎಷ್ಟು ಚೆನ್ನಾಗಿತ್ತು ಗೊತ್ತಾ, ತುಂಬ ಸ್ವೀಟ್ ಇತ್ತು ಫ್ರೆಂಡ್ಸ್. ತುಂಬ ಖುಷಿ ಆಯಿತು. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಖುಷಿ ಆಯಿತು ಗೊತ್ತಾ ನನಗೆ. ಯಾವ ರೀತಿ ನಮ್ಮ ಕಡೆ ಈ ರೀತಿ ಹಲಸಿನಣ್ಣು ಕುಯ್ತಾರೆ ಫ್ರೆಂಡ್ಸ್. ಕುಡ್ಲಲ್ಲಿ ನಮ್ಮ ಮಾವ ಎಷ್ಟು ನೀಟಾಗಿ ಕುಯ್ತಾ ಇದ್ದಾರೆ. ನನಗೆ ಹಲಸಿನ ತೊಳೆ ಬಿಡ್ಸೋಕ್ಕೆ ತುಂಬ ಆಸೆ ಆಗಿತ್ತು. ನನಗೆ ಹಲಸಿನ ಹಣ್ಣು ತಿನ್ನೋದಕ್ಕಿಂತ ಜಾಸ್ತಿ ಅದು ಬಿಡಿಸ್ತಾರಲ್ವ, ಅದು ತೆಗಿತಾರಲ್ಲ ಹಣ್ಣು, ಅದು ನನಗೆ ತುಂಬ ಇಷ್ಟ. ನಾನು ಬುರ್ಕ ಕೂಡ ತೆಗಿಲಿಲ್ಲ ಫ್ರೆಂಡ್ಸ್, ಹಂಗೆ ಕೂತ್ಕೊಂಡು ಒಂದು ಸ್ವಲ್ಪ ಹಲಸಿನ ಹಣ್ಣು ಬಿಡಿಸ್ದೆ. ನೋಡಿ ಎಷ್ಟು ಚೆನ್ನಾಗಿದೆ ತೊಳೆ ಅಂದರೆ ಅಷ್ಟು ಸ್ವೀಟಾಗಿತ್ತು. ನಾನು ಒಂದು 2-3 ತೊಳೆ ತಿಂದಾದಮೇಲೆ ಸರಿ ಅಂತ ಹೋಗ್ಬಿಟ್ಟು ಆಮೇಲೆ ನೀವು ಬಿಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಹೋಗಿ ಬುರ್ಕ ತೆಗಿಯೋಕ್ಕೆ ಅಂತ ಹೋದೆ ಫ್ರೆಂಡ್ಸ್.
ನೋಡಿ 1 ಗಂಟೆ ಆಯಿತು, ಕರೆಕ್ಟ್ 1 ಗಂಟೆ ಆಯಿತು ನಾವು ಮನೆಗೆ ತಲುಪೋವಷ್ಟರಲ್ಲಿ. ಬೆಳಿಗ್ಗೆ 4 ಗಂಟೆಗೆ ನಾವು ಮನೆ ಬಿಟ್ಟಿರೋದು. ಈಗ ಬಂದು ತಲುಪಿದ್ದೀವಿ ಫ್ರೆಂಡ್ಸ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ಬಾಯ್.